ಶ್ರೀ ಶೀತಲನಾಥಾಯ ನಮಃ. ಶ್ರೀ ಗುಟ್ಟೆ ಬ್ರಹ್ಮದೇವರ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ಡ್, ಗುಂಡ್ಲಹಳ್ಳಿ, ಗೋರಿಬಿದನೂರು ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ತಾರೀಕು 17/12/2023 37ನೇ ವಾರ್ಷಿಕ ಪೂಜಾ ಮಹೋತ್ಸವದ ಸಮಾರಂಭದಲ್ಲಿ ಶ್ರೀ ಕ್ಷೇತ್ರ ನರಸಿಂಹರಾಜಪುರದ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಸ್ವಾಮೀಜಿಯವರ ಪಾವನ ಸಾನ್ನಿಧ್ಯ ಮತ್ತು ಮಾರ್ಗದರ್ಶನದಲ್ಲಿ ಅಧ್ಯಕ್ಷರಾದ ಬಿ ಪ್ರಸನ್ನಯ್ಯನವರ ಸಮಕ್ಷಮದಲ್ಲಿ ಶ್ರೀಮತಿ ಪದ್ಮಿನಿ ಪದ್ಮರಾಜ್ರವರಿಗೆ ಗುಟ್ಟೆ ಶ್ರೀ ಮಹಿಳಾರತ್ನ ಪ್ರಥಮ ಪ್ರಶಸ್ತಿ ನೀಡುವ ಸುಸಂದರ್ಭದಲ್ಲಿ ಪದ್ಮಿನಿ ಪದ್ಮರಾಜ್ ಅವರ ಸುದೀರ್ಘ ಸಮಾಜ ಸೇವೆಯ ಸೂಕ್ಷ್ಮ ಪರಿಚಯ ಹೀಗಿದೆ. ಬಾಲ್ಯ ಕಲ್ದ್ಯಾಪುರದ ಶಾರದಾದೇವಿ ಮತ್ತು ದೊಡ್ಡಬೆಲೆಯ ಆದಿರಾಜಯ್ಯ ಎಕ್ಸೈಸ್ ಇನ್ಸ್ಪೆಕ್ಟರ್ ದಂಪತಿಗಳ ಸುಪುತ್ರಿ ಇವರು. ಇಬ್ಬರು ಸೋದರಿಯರು ಮತ್ತು ಒಬ್ಬ ಸೋದರನ ಜೊತೆ ಒಟ್ಟು ಕುಟುಂಬದಲ್ಲಿ ಬೆಳೆದ ಕಾರಣ ಇಂದಿಗೂ ಬಂಧು ಬಾಂಧವರ ಜೊತೆ ಬಾಳುವ ಪ್ರವೃತ್ತಿ ಕಾಣಬಹುದು. ತಮ್ಮ ಪಣಿರಾಜ್ ಅವರು ಬೆಂಗಳೂರಿನ ಡೆಪ್ಯೂಟಿ ಕಮಿಷನರ್ ಆಗಿ ಉನ್ನತ ಹುದ್ದೆಯಲ್ಲಿದ್ದಾರೆ. ವಿದ್ಯಾವಂತ ಕುಟುಂಬದ ಕುರುಹು ಈ ಕುಟುಂಬವಾಗಿದೆ. ಇವರ ವಿದ್ಯಾಭ್ಯಾಸ ರಾಜ್ಯ ಮಟ್ಟದ ಧಾರ್ಮಿಕ ರಸಪ್ರಶ್ನಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ 11 ಬಾರಿ ಪ್ರಥಮ ಬಹುಮಾನ ಪಾರಿತೋಷಕಗಳನ್ನು ಗಳಿಸಿದ್ದಾರೆ. ಇವರು ದೊಡ್ಡಬೆಲೆ, ತುಮಕೂರು, ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ BA ಪದವಿಯನ್ನು ಪಡೆದಿದ್ದಾರೆ. ಇವರಲ್ಲಿ ಅಡಗಿರುವ ಜ್ಞಾನ ಭಂಡಾರ ಅಪಾರವಾಗಿದೆ. ವೈವಾಹಿಕ ಜೀವನ ಅಮರಾಪುರದ ಸಂಬಂಧಿಕರೇ ಆದ ಬ್ರಹ್ಮದೇವಯ್ಯ ಮತ್ತು ವನಮಾಲಮ್ಮನವರ ಸುಪುತ್ರ ಪದ್ಮರಾಜ್ ಅವರನ್ನು ಮದುವೆ ಆಗಿದ್ದಾರೆ. ಶ್ರೀಮತಿ ಪದ್ಮಿನಿ ಪದ್ಮರಾಜ್ ಅವರು ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ಹೆಜ್ಜೆ ಇಟ್ಟು ಆದರ್ಶ ದಂಪತಿಗಳಾಗಿ ಜೈನ ಸಮಾಜದಲ್ಲಿ ಕಂಗೊಳಿಸುತ್ತಿದ್ದಾರೆ. ಕೇಬಲ್ಸ್ ಎನ್ನುವ ಸ್ವಂತ ಉದ್ಯಮದಲ್ಲಿ ಹೆಚ್ಚಿನ ಸಂಪತ್ತು ಸಂಪಾದಿಸಿ ಸಮಾಜದ ಅಭಿವೃದ್ಧಿಗೆ ವಿನಿಯೋಗಿಸುತ್ತಿದ್ದಾರೆ. ವಂಶೋದ್ಧಾರಕ ಕೇವಲ್ ವೈದ್ಯನಾಗಿ ವೈದ್ಯೆಯನ್ನು ಕೈಹಿಡಿದು ಆದರ್ಶ ಕುಟುಂಬಕ್ಕೆ ಸೇರಿದ್ದಾರೆ ಎನ್ನುವುದು ನಿರ್ವಿವಾದ. ಸಾಂಸಾರಿಕ ಜೀವನ ರಾಜಭವನ ಮನೆಯಲ್ಲಿ ತವರು ಮನೆಯವರು, ಗಂಡನ ಮನೆಯವರು ಎಲ್ಲರೂ ಸೇರಿ ಜೇನುಗೂಡಿನಂತೆ ಸಂಸಾರ ಸುಖವನ್ನು ಸವಿಯುತ್ತಿದ್ದಾರೆ. ಸಂತಸದ ಕಲರವದ ಸದ್ದು ಸದಾ ಕೇಳಿಸುತ್ತಿರುತ್ತದೆ. ಭಟ್ಟಾರಕರನ್ನೆಲ್ಲ ಆಹ್ವಾನಿಸಿ ಶ್ರದ್ಧಾಭಕ್ತಿಯಿಂದ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಮಗ, ಸೊಸೆ, ಇತರರ ಜೊತೆ ಸಮವಸರಣ ರಚಿಸಿ ಧರ್ಮ ಪ್ರಭಾವನೆಯನ್ನು ಮಾಡಿದ್ದಾರೆ. ಸಾಮಾಜಿಕ ಕರ್ನಾಟಕ ಜೈನ ಮಹಿಳಾ ಒಕ್ಕೂಟದ ಅಧ್ಯಕ್ಷರು, ಪಶ್ಚಿಮ ಜೈನ್ ಮಿಲನ್ ಅಧ್ಯಕ್ಷರು, ಕರ್ನಾಟಕ ಜೈನ ಅಸೋಸಿಯೇಷನ್ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪದ್ಮಾವತಿ ಮಹಿಳಾ ಸಮಾಜದ ಕಾರ್ಯದರ್ಶಿಗಳು. ಪೆನುಗುಂಡೆ, ಅಮರಾಪುರ, ಪುಟ್ಟೇನಹಳ್ಳಿ, ಮಾಗಡಿ ರೋಡ್ ಬಸದಿಗಳ ಟ್ರಸ್ಟಿಯಾಗಿ ಅಭಿವೃದ್ಧಿಯ ಕೈಂಕರ್ಯಗಳಲ್ಲಿ ಕೈಜೋಡಿಸುತ್ತಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಅಂದರೆ ಅಮರಾಪುರದ AWAD ಡೈರೆಕ್ಟರ್ ಆಗಿ ಸುಮಾರು 20 ವರ್ಷಗಳಿಂದ ಪ್ರತಿ ತಿಂಗಳು ಮೆಡಿಕಲ್ ಕ್ಯಾಂಪ್ಗಳನ್ನು ಆಯೋಜಿಸಿ ಪತಿಯ ಜೊತೆಗೆ 2,000 ಜನರಿಗೆ ನೇತ್ರ ಚಿಕಿತ್ಸೆ ಮಾಡಿಸಿದ್ದಾರೆ. ಪತಿ ಪದ್ಮರಾಜ್, ಪುತ್ರ ಕೇವಲ್, ಸೊಸೆ ರತ್ನತ್ರಯ ಅವರ ಸಹಕಾರ ಸದಾ ಇವರಿಗಿದೆ. ಈ ಪತಿ ಪತ್ನಿಯರು ಸೇರಿ ಅಮರಾಪುರದಲ್ಲಿ ಇತರೆ ಸಂಘ ಸಂಸ್ಥೆಗಳ ಸಹಕಾರದಿಂದ ಸಮಾಜಮುಖಿ ಕಾರ್ಯಗಳಲ್ಲಿ ನಿರತರಾಗಿರುವುದು ಎಲ್ಲರಿಗೂ ತಿಳಿದ ವಿಷಯವಾಗಿದೆ. 800ಕ್ಕೂ ಹೆಚ್ಚು ಜನರಿಗೆ ಕೃತಕ ಕಾಲು ಜೋಡಣೆಯಲ್ಲಿ ಸಹಕಾರ ನೀಡಿದ್ದಾರೆ. ಆರ್ಥಿಕ ನೆರವು ಎಂದರೆ ಉಚಿತವಾಗಿ ಸಿರಿಭೂವಲಯದ ಗ್ರಂಥದ ಪದ್ಯಗಳನ್ನು ಹಾಡಿಸಿ ಧ್ವನಿ ಮುದ್ರಿಕೆಯನ್ನು ಹಂಚಿಸಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದ ಶ್ರಾವಕರಿಗೆ ಸಮ್ಮೇದಗಿರಿ ಮತ್ತು ಇತರೆ ತೀರ್ಥಕ್ಷೇತ್ರಗಳ ದರ್ಶನ ಭಾಗ್ಯಕ್ಕಾಗಿ ಯಾತ್ರೆಗೆ ಕಳಿಸಿಕೊಟ್ಟಿದ್ದಾರೆ. ಅನೇಕರಿಗೆ ಉದ್ಯೋಗಾವಕಾಶ ಕಲ್ಪಿಸಿಕೊಟ್ಟಿರುವುದು ಶ್ಲಾಘನೀಯ. ಜೈನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಕರವಾಗಿ ಮತ್ತು ಅವಶ್ಯಕರಿಗೆ ಧನಸಹಾಯ ಮಾಡಿ ಜೈನ ವಿದ್ಯಾವಂತ ಸತ್ಪ್ರಜೆಗಳ ಸಮೂಹ ನಿರ್ಮಿಸುವತ್ತ ದಾಪುಗಾಲು ಹಾಕಿ ಹಣ ಸದ್ವಿನಿಯೋಗ ಮಾಡಿದ್ದರೂ ಮಾಡುತ್ತಾರೆ. ಆಧ್ಯಾತ್ಮಿಕವಾಗಿ ಹೇಳಬೇಕೆಂದರೆ ಇವರ ಬಡಾವಣೆಯಲ್ಲಿರುವ ಶ್ರಾವಕಿಯರನ್ನು ಸೇರಿಸಿ ಸ್ವಾಧ್ಯಾಯ ಪ್ರವಚನಗಳನ್ನು ಮಾಡಿಸಿ ಧರ್ಮ ಪ್ರಚಾರ ಮಾಡಿದ್ದಾರೆ. ನಡೆಯುವ ಎಲ್ಲ ಪಂಚಕಲ್ಯಾಣಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸಿ ಸಮವಸರಣವನ್ನು ರಚಿಸಿ ಎಲ್ಲರಿಗೂ ವಿವರಿಸಿ
ಕಣ್ಮನ ತಣಿಯುವಂತೆ ಭುವಿಗೆ ಇಳಿಸಿದ್ದಾರೆ. ಇವರಲ್ಲಿ ಶಕ್ತಿ, ಭಕ್ತಿ, ಯುಕ್ತಿ ಮೂರನ್ನೂ ಕಾಣಬಹುದಾಗಿದೆ. ಯೋಗ, ಧ್ಯಾನ ಮನಃಶಾಂತಿಗೆ, ಆರೋಗ್ಯ ಸುಧಾರಣೆಗೆ, ಶರೀರ ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಲು ಮನೆ ಮಂದಿಯೆಲ್ಲ ಯೋಗ ಧ್ಯಾನದತ್ತ ನಿರತರಾಗಿರುತ್ತಾರೆ. ಜೈನ ಧರ್ಮದ ಅನುಸಾರ ನಿಯಮಿತವಾದ ಮಿತವಾದ ಆಹಾರ ಸೇವನೆಗೆ ಆದ್ಯತೆ ಕೊಟ್ಟು ಆರೋಗ್ಯಕರ ಜೀವನ ಶೈಲಿಗೆ ಮಾದರಿಯಾಗಿದ್ದಾರೆ. ನಿವೃತ್ತ ಜೀವನ ಇವರ ಮುಂದಿನ ಬದುಕು ಶಾಂತವಾಗಿ ಸಾಗುವತ್ತ, ಮತ್ತಷ್ಟು ಮೊಗದಷ್ಟು ಉತ್ತಮೋತ್ತಮ ಲೋಕೋತ್ತರ ಕಾರ್ಯಗಳತ್ತ ಸಾಗಿಸುವ ಧ್ಯೇಯೋದ್ದೇಶ ಇವರದ್ದಾಗಿದೆ. ಇವರ ಕುಟುಂಬದವರಿಗೆ, ಇವರಿಗೆ ಈ ಒಂದು ಶುಭ ಸಂದರ್ಭದಲ್ಲಿ ಶುಭ ಕೋರುವವರು ಬ್ರಾಹ್ಮಿಲಾ ಮದನ್, ಪದಾಧಿಕಾರಿಗಳು ಮತ್ತು ಎಲ್ಲ ಸಕಲ ಸಮಾಜ. ಜೈ ಜಿನೇಂದ್ರ.